ಈ ಸಮಾಜದಲ್ಲಿ ಸಾಕಷ್ಟು ಜನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಜನರಿಗೆ ಸಹಾಯವನ್ನ ಮಾಡ್ತಾ ಇರ್ತಾರೆ. ಅಂಥವರು ತುಂಬ ಜನ ಇದ್ದಾರೆ. ಇದೆಲ್ಲದರ ಜೊತೆಗೆ ಯಾಕೆ ಈ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಅವರು ಕೂಡ ಅಷ್ಟೇ ಒಬ್ಬ ಡಾಕ್ಟ್ರು ಓದಿ ಜನರಿಗೆ ಸೇವೆ ಮಾಡಬೇಕು ಅಂತ ಭಾಳಷ್ಟು ಜನ ಕನಸನ್ನು ಕಟ್ಕೊಂಡಿರ್ತಾರೆ. ಬಟ್ ಎಲ್ಲರ ಕನಸು ನನಸಾಗೋದಿಲ್ಲ. ಬಟ್ ಈ ಡಾಕ್ಟ್ರು ಮನೆಗೆ ಹೋಗಿ ಜನರ ಆರೋಗ್ಯವನ್ನು ವಿಚಾರಿಸ್ತಾರೆ. ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಕೂಡ ತೆರೆದಿದ್ದಾರೆ. ಆ ಮುಖೇನ ಎಷ್ಟೋ ಜನರಿಗೆ ಕಣ್ಣಿನ ಆಪರೇಷನ್ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ಸಹಜವಾಗಿ ಕಾಡುಗೊಲ್ಲ ಸಮುದಾಯದಲ್ಲಿ ಒಂದು ಅನಿಷ್ಟ ಪದ್ಧತಿ ಇದೆ. ಏನಪ್ಪ ಅಂತ ಅಂದರೆ, ಈ ಬಾಣಂತಿ ಹೆಣ್ಮಕ್ಕಳನ್ನು ಮತ್ತು ಮಗುವನ್ನು ಮನೆಗೆ ಸೇರಿಸಲ್ಲ. ಅವರು ಒಂದಿಷ್ಟು ದಿನಗಳ ಕಾಲ ಮನೆ ಹೊರಗಡೆನೇ ಇಟ್ಟಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಭಾಳ ಸಹಾಯವನ್ನು ಮಾಡ್ತಾರೆ. ಸೊ ಬೇರೆ ಯಾರೂ ಅಲ್ಲ, ಅವರು ಡಾಕ್ಟರ್ ನಾಗಭೂಷಣ್ ಅವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ ಒಂಥರ ಹೆಮ್ಮೆ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಭಾಳಷ್ಟು ಜನ ಹೌದು ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಜನರಿಗೆ ಗೊತ್ತಿರೋದಿಲ್ಲ. ಹಾಗೆ ನಿಮ್ಮ ಬಗ್ಗೆನೂ ಕೂಡ ಅಷ್ಟೇ, ಇವತ್ತು ನಮಗೆ ಗೊತ್ತಾಯಿತು. ಸೊ ಈ ಭಾಳ ಪ್ರಮುಖವಾಗಿ ನೀವು ಯಾರು, ನಿಮ್ಮ ಕಾರ್ಯವೈಖರಿ ಏನು, ನೀವೇನು ಏನೆಲ್ಲ ಮಾಡ್ತೀರಿ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಡಾಕ್ಟರ್ ನಾಗಭೂಷಣ್ ಅಂತ ಹೇಳಿ. ಮೂಲತಃ ಗುಬ್ಬಿ ತಾಲೂಕ್ನವ್ರು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ನವರು. ನಮ್ಮ ತಂದೆ BM ಮಾರಯ್ಯ ಅಂತ ಹೇಳಿ ರಿಟೈರ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು. ತಾಯಿ ಶ್ರೀಮತಿ ಜಯಮ್ಮ ಅಂತ ಹೇಳಿ ಹೌಸ್ ವೈಫು. ಮತ್ತು ನನ್ನ MBBS ಬಂದು KMC ಮಂಗಳೂರಲ್ಲಿ ಮಾಡಿದ್ದು. MD ಪಿಡಿಯಾಟ್ರಿಕ್ಸ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿತ್ತು. ಅದಾದಮೇಲೆ ಸುಮಾರು ಒಂದು 5 ವರ್ಷಗಳ ಕಾಲ ಬೆಂಗಳೂರಲ್ಲಿ ESI ಹಾಸ್ಪಿಟಲ್ ಮತ್ತು ಕಾಂಗ್ರೂ ಕೇರ್ ಕಾರ್ಪೊರೇಟ್ ಹಾಸ್ಪಿಟಲ್ ವರ್ಕ್ ಮಾಡಿ, ಕೋವಿಡ್ ಟೈಮಲ್ಲಿ ತುಂಬ ಬೇಜಾರಾಗಿ ವಾಪಸ್ ನಮ್ಮ ಗುಡ್ಗೆ ಹೋಗೋಣ ಅಂತೇಳಿ ಬೇಡ ಸಾಕು 2021ರಲ್ಲಿ ಗುಬ್ಬಿಲಿ ಚಾಲುಕ್ಯ ಆಸ್ಪತ್ರೆ ಅಂತ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತೀವಿ. ಅವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡ್ತಾರೆ. ಮತ್ತು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ವಾಸಣ್ಣವರು ವಹಿಸ್ಕೊತಾರೆ. ಅವತ್ತಿಂದ ಶುರುವಾಯಿತು ಸರ್ ಈ ಯಾನ. ಓಕೆ. ಸೊ ಇದೆಲ್ಲದರ ನಡುವೆ ಸರ್, ಈಗ ಬೆಂಗಳೂರಿಂದ ನೀವು ನಿಮ್ಮ ಊರಿಗೆ ಹೋಗ್ತೀರಿ ಗುಬ್ಬಿಗೆ. ಸೊ ಅಲ್ಲಿ ಆಸ್ಪತ್ರೆಗಳಿದಾವೆ ನಿಮ್ಮದು. ಸೊ ಅದಾದ ನಂತರ ಈ ಕಾಡುಗೊಲ್ಲ ಸಮುದಾಯದ ಬಗ್ಗೆ ಯಾಕೆ ಆಸಕ್ತಿ ಬಂತು? ಅಂದರೆ ಅವರ ಪದ್ಧತಿಯನ್ನು ನೋಡಿ ನಿಮ್ಗೆ ಬೇಜಾರಾಯ್ತಾ, ಏನಾಯಿತು? ಸಹಾಯ ಮಾಡಬೇಕು ಅಂತದ್ದು ಹೆಂಗೆ ಅನಿಸ್ತು ನಿಮಗೆ? ನಮ್ಮ ಜಿಲ್ಲೆಯಲ್ಲಿ ಕಾಡುಗೊಲ್ಲರ ಜನಸಂಖ್ಯೆ ಸಾಕಷ್ಟಿದೆ. ಅವರಲ್ಲಿ ಒಂದು ಪದ್ಧತಿ ಇದೆ, ಅದು ಸೂತಕ ಪದ್ಧತಿ ಅಷ್ಟೇನೆ. ಒಂದು ಮಗು ಹುಟ್ಟಿದ ಮೇಲೆ ಸುಮಾರು 9 ದಿನಗಳ ಕಾಲ ಅವ್ರ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ಇವತ್ತಿನ ಆಸ್ಪತ್ರೆ ಪದ್ಧತಿಯಲ್ಲಿ ಏನು ಮಾಡ್ತಾರೆ, 3 ದಿನಗಳ ಕಾಲ ನೋಡ್ಕೊತಾರೆ, 3ನೇ ದಿವಸಕ್ಕೆ ಡಿಸೈಡ್ ಮಾಡಿಬಿಡ್ತಾರೆ ತಾಯಿ ಮಗುನ. ಇನ್ನು ಮಿಕ್ಕಂಥ ದಿನಗಳು ಊರಿನ ಹೊರಗಡೆ ಅವ್ರನ್ನ ಗುಡಿಸ್ಲಲ್ಲಿ ಅಥವಾ ಜೋಪಡಿಗಳಲ್ಲಿ ತಾಯಿ ಮಗುನ ಬಿಟ್ಟಿರ್ತಾರೆ. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ಅನೇಕ ಕಡೆ ತಾಯಿ ಮಗುಗೆ ಆರೋಗ್ಯದಲ್ಲಿ ಏರುಪೇರಾಗಿರೋದು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಾವು ಕೂಡ ಆಯಿತು. ಒಬ್ಬರು ನ್ಯಾಯಾಧೀಶರು ಅದ್ರ ಬಗ್ಗೆ ತನಿಖೆ ಕೂಡ ನಡೆಸಿದ್ರು. ಇದೆಲ್ಲ ನೋಡಿದಾಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ಟಾಫ್ಗಳ ಜೊತೆ ಎಲ್ಲ ಮಾತಾಡಿ ಏನಾದರೂ ಒಂದು ಮಾಡ್ಬೋದಲ್ಲ ಇವ್ರಿಗೆ ಅಂತ ಹೇಳಿ ಒಂದು ತಾಯಿ ಯಶೋಧ ಸ್ಕೀಮ್ ಅಂತ ಮಾಡಿದ್ವಿ. ತಾಯಿ ಯಶೋಧ ಸ್ಕೀಮ್ ಅಂತ ಹೇಳಿ. ಅದ್ರದ್ದು ಕಾನ್ಸೆಪ್ಟ್ ಭಾಳ ಸಿಂಪಲ್. 3 ದಿವಸ ಏನು ಡೆಲಿವರಿ ಆಗುತ್ತೋ ಆ ಡೆಲಿವರಿ ಚಾರ್ಜಸ್ ತೊಗೊತೀವಿ. 3ನೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡಲ್ಲ ನಾವು. 9 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅವ್ರನ್ನ ನೋಡಿಕೊಂಡು ಸೀದಾ ಮನೆಗೆ ತಲುಪಿಸ್ತೀವಿ. ಮತ್ತೆ ನಾವೇ ಬಿಟ್ಬಾರ್ದು. ಮಧ್ಯೆ ಇರೋಂಥ ಬ್ಯಾರಿಯರ್ನ ನಾವು ತೆಗ್ದಾಕಿದ್ವಿ. ಅದರಿಂದ ಸುಮಾರು ಪೇಷಂಟ್ಸ್ಗೆ ಹೆಲ್ಪ್ ಆಯ್ತು. ಒಂದು ಕೆಲವರು ಡಾಕ್ಟರ್ ಈ ಥರ ಎಲ್ಲ ಮಾಡ್ತಿದ್ದಾರೆ, ನಾವು ಇನ್ಮೇಲೆ ಈ ಪದ್ಧತಿ ಬಿಡಬೇಕು ಅಂತ ಬದಲಾವಣೆ ಕೂಡ ಆಯಿತು. ಅದು ಹೆಚ್ಚಿನ ಸಂತೋಷ ನನಗೆ. ಹಾಗಾಗಿ ಅದು ನಡ್ಕೊಂಡು ಹೋಗ್ತಾ ಇದೆ. ಒಂದು ಖುಷಿ ಇದೆ, ಸಮಾಜದ ಒಂದು ಕಳಕಳಿಯಿಂದ ಮಾಡಿದಂಥ ಕೆಲಸ ಅಂತೇಳಿ ನನಗೊಂದು ಖುಷಿ ಇದೆ ಅದು.